ಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನಗಳೇನೋ ಭರ್ತಿಯಾಯಿತು, ಆದರೆ ಖಾತೆ ಯಾವುದು? ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವರಿಗೆ ಒಲಿದ ಖಾತೆಗಳು, ಯಾರಿಗೆ ಯಾವ ಖಾತೆ, ಯಾವ್ಯಾವ ಇಲಾಖೆನ ಯಾವ್ಯಾವ ಮುಖಗಳು ನಿಭಾಯಿಸುತ್ತೆ? PM ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು, ಇದು ಸಂಭಾವ್ಯ ಖಾತೆಗಳು, ಇದು ಸರ್ಕ್ಯುಲರ್ ಅಲ್ಲ. SS ಮಲ್ಲಿಕಾರ್ಜುನ್ ತೋಟಗಾರಿಕೆ ಮತ್ತು ಗಣಿ, ಈ ಹಿಂದೆನೂ ಅದೇ ಇತ್ತು. ಚಲುವರಾಯಸ್ವಾಮಿ ಕೃಷಿ, ಶಿವಲಿಂಗೇಗೌಡರು ಲಕ್ಷ್ಮಣ ಸವದಿ ಸಹಕಾರ ಮತ್ತು ಸಕ್ಕರೆ, ಬಸವಂತಪ್ಪ ಪೌರಾಡಳಿತ, ರಹೀಂ ಖಾನ್ ನಿಭಾಯಿಸ್ತಾ ಇದ್ರು ಪೌರಾಡಳಿತ, ಮಧು ಬಂಗಾರಪ್ಪ ಅದೇ ಹಿಂದಿದ್ದೆ, ಜಬೀರ್ ಅಹ್ಮದ್ ವಕ್ಫ್ ಮತ್ತು ಹಜ್ಜು, ಅಲ್ಪಸಂಖ್ಯಾತರ ಕಲ್ಯಾಣ, ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಜವಳಿ ಇಲಾಖೆ, ಅಜಯ್ ಸಿಂಗು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ದಿಮೆ, ರುದ್ರಪ್ಪ ಲಮಾಣಿ ಅಬಕಾರಿ ಇಲಾಖೆ, ಸಂತೋಷ್ ಲಾಡು ಕಾರ್ಮಿಕ ಇಲಾಖೆ ಅನ್ನೋ ಸಂಭಾವ್ಯ ಖಾತೆಗಳಿದು. HC ಬಾಲಕೃಷ್ಣ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ, ರಿಜ್ವಾನ್ ಅರ್ಷದ್ ಉನ್ನತ ಶಿಕ್ಷಣ ಇಲಾಖೆ, ಪುಟ್ಟರಂಗ ಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಬಿ ನಾಗೇಂದ್ರ ಮೀನುಗಾರಿಕೆ, ಬಂದರು, ಒಳನಾಡು, ಜಲಸಾರಿಗೆ, ಶಿವರಾಜು ತಂಗಡಗಿ ಹಿಂದುಳಿದ ವರ್ಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಟಿ ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ. ಇದೇ ಅವರುಗಳಿಗೆ ಸಿಗಬೇಕು ಅಂತೇನೂ ಇಲ್ಲ. ಬದಲಾವಣೆಗಳಾದೀತು, ಬದಲಾವಣೆಗಳಾಗಬಹುದು, ಇವೆಲ್ಲವೂ ಸಂಭಾವ್ಯ ಖಾತೆಗಳು. ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರ ಪರಮಾಪ್ತರಲ್ಲಿ ಪರಮಾಪ್ತರಾಗಿರುವ HC ಬಾಲಕೃಷ್ಣ ಅವರಿಗೆ ಲಿಕ್ಕರ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅನ್ನೋದು ಬಹುತೇಕ ಖಚಿತ. ಅಂತಹದ್ರಲ್ಲಿ ಇಲ್ಲಿ ಬೇರೆನೇ ಹೆಸರಿದೆಯಲ್ಲ ಅಂತೇಳಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಬದಲಾವಣೆಗಳಾದೀತು. ಕೆಲವೊಮ್ಮೆ ನಾವು ರಿವೀಲ್ ಮಾಡಿದ ಖಾತೆಗಳೇ ಈ ಮುಖಗಳಿಗೆ ಸಿಕ್ಕೀತು, ಅದರಲ್ಲೂ ಕೂಡ ಯಾವುದೇ ಕನ್ಫ್ಯೂಷನ್ ಬೇಡ. DK ಶಿವಕುಮಾರ್ ಅವರ ಎರಡನೇ ಸುತ್ತಿನ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಬರಬಹುದು ಅನ್ನುವ ಸಂಭಾವ್ಯ ಸೂಚನೆಗಳನ್ನು ನಾವು ಕೊಟ್ಟಿದ್ವೋ ಬಹುತೇಕ ಅದೇ ಕರೆಕ್ಟ್ ಆಗಿದೆ. ನಮ್ಮ ಎಕ್ಸ್ಕ್ಲೂಸಿವ್ ಆದಂತಹ ಯೋಚನೆಗಳು ಭಾಗಶಃ ಕರೆಕ್ಟ್ ಆಗಿದೆ. ಹಾಗಾಗಿ ಈಗ ನಾವು ಹೇಳ್ತಾ ಇರುವಂಥ ಇಲಾಖೆಗಳು ಕೂಡ ಆಯಾಯ ಮುಖಗಳಿಗೆ ಸಿಗಬಹುದು ಅನ್ನೋ ಸಸ್ಪೆಕ್ಟೆಡ್ ಅಂದಾಜಿಸಲಾಗಿದೆ. ಸೊ ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವರಿಗೆ ಈಗಾಗಲೇ ಖಾತೆಗಳು ಒಲಿದಿದ್ದಾವೆ. ಯಾರಿಗೆ ಯಾವ ಖಾತೆ? ಫ್ರೀಡಮ್ ಟಿವಿಯಲ್ಲಿ ಸಂಭಾವ್ಯ ಪಟ್ಟಿ. P ನರೇಂದ್ರ ಸ್ವಾಮಿ ನಾವು ಹೇಳ್ತಾ ಇದ್ವಿ, ಸಮಾಜ ಕಲ್ಯಾಣ ಇಲಾಖೆ. ಅದಾದ ನಂತರ ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ, ಪ್ರವಾಸೋದ್ಯಮ. ಇನ್ನು SS ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಜೊತೆಗೆ ಗಣಿ ಭೂ ವಿಜ್ಞಾನ. ಚಲುವರಾಯಸ್ವಾಮಿ ಈ ಹಿಂದೆನೂ ಕೂಡ ಕೃಷಿ ಇಲಾಖೆ ಇತ್ತು, ಈಗಲೂ ಅದೇನೋ ಏನೋ. ಇನ್ನು KM ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ವಸತಿ. ಲಕ್ಷ್ಮಣ್ ಸವದಿ ಈ ಹಿಂದೆ ಒಂದು ಕಾಲದಲ್ಲಿ ಸಹಕಾರ ಇಲಾಖೆನ ಅವ್ರು ನಿಭಾಯಿಸಿದ್ದಾರೆ. ಸೊ ಆ ಅನುಭವ ಅವರಿಗಿದೆ. ಹಾಗಾಗಿ ಸಹಕಾರ ಜೊತೆಗೆ ಸಕ್ಕರೆ ಇಲಾಖೆಯು ಕೂಡ ಸಿಗಬಹುದು ಅನ್ನೋ ಅಂದಾಜು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಕಾಂಗ್ರೆಸ್ ಲೆಕ್ಕಾಚಾರದಂತೆ ನಿನ್ನೆ ಎಲ್ಲರೂ ಪದಗ್ರಹಣ ಮಾಡ್ಕೊಂಡು ಇವತ್ತು ಮನೆ ಸೇರಿದ್ದಾರೆ. ಆದರೆ ಸ್ಥಾನಗಳೇನೋ ಸಿಕ್ತು, ಖಾತೆಗಳು ಯಾವುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ನಾವೀಗಾಗಲೇ ರಿವೀಲ್ ಮಾಡಿದ್ವಿ ಒಂದಷ್ಟು ಸಂಭಾವ್ಯ ಖಾತೆಗಳು. ಬಹುತೇಕ ಇದೇ ಖಚಿತನಾ ಮಾರುತಿ? ಸಾಹಿಲ್, ಹೌದು. ನಿನ್ನೆ 19 ಜನ ಸಚಿವರಾಗಿ ಪದಗ್ರಹಣ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಾಚಾರಗಳಿದೆ, ಯಾರ್ಯಾರಿಗೆ ಯಾವ ಖಾತೆಗಳು ಕೊಡಬೇಕು ಎಂಬ ಒಂದಷ್ಟು ರಾಜಕೀಯವು ಕೂಡ ಇದರಲ್ಲಿ ನಡೀತಾ ಇರೋದು. ಪ್ರಮುಖವಾಗಿ ಎಲ್ಲರೂ ಕೂಡ ಪ್ರಬಲ ಖಾತೆ ಮೇಲೆ ಹೆಚ್ಚು ಕಣ್ಣಿಟ್ಟಿರ್ತಾರೆ. ಈ ಹಿಂದೆ 14 ಸಚಿವರು ಕೂಡ ಪದಗ್ರಹಣ ಆದಾಗೂ ಕೂಡ ಪ್ರಬಲ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದುಂಟು. ಒಂದಷ್ಟು ಅಸಮಾಧಾನ ಕೂಡ ಖಾತೆ ಹಂಚಿಕೆ ಆದ್ಮೇಲೂ ಕೂಡ ಒಂದು ಅಸಮಾಧಾನ ಉಂಡಿದ್ದುಂಟು. ಈಗ ಸದ್ಯಕ್ಕೆ ಒಂದಷ್ಟು ಖಾತೆಗಳನ್ನ ಕೊಡಬಹುದು ಎಂಬ ಸಂಭಾವ್ಯ ಪಟ್ಟಿ, ಒಂದಷ್ಟು ಲೆಕ್ಕಾಚಾರಗಳಿರುವಂತದ್ದು. ನಾವು ಪ್ರಮುಖವಾಗಿ ನೋಡೋದಾದ್ರೆ 19 ಜನರಿಗೂ ಒಂದಷ್ಟು ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ, ಇವೇ ಆಗಿರಬಹುದು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದೇ ಖಾತೆಗಳನ್ನ ಕೊಡ್ತಾರೆ ಎಂಬುದು ಕೂಡ ಒಂದಷ್ಟು ಚರ್ಚೆ ಇರುವಂತದ್ದು. ಪ್ರಮುಖವಾಗಿ ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಇಲಾಖೆ, ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ, ಮಲ್ಲಿಕಾರ್ಜುನ್ ಅವರು ತೋಟಗಾರಿಕೆ ಮತ್ತು ಗಣಿ ವಿಭಾಗ, ಮತ್ತೆ ಅದೇ ರೀತಿ ಚಲುವರಾಯಸ್ವಾಮಿಗೆ ಕೃಷಿ, ಹಿಂದೆ ಕೂಡ ಅವ್ರಿಗೆ ಕೃಷಿಯನ್ನ ಕೊಟ್ಟಿದ್ರು. ಶಿವಲಿಂಗೇಗೌಡರಿಗೆ ವಸತಿ ಕೊಡ್ತಾರೆ ಅಂತ ಚರ್ಚೆ ಇರುವಂತದ್ದು. ಲಕ್ಷ್ಮಣ ಸವದಿಗೆ ಸಹಕಾರ ಮತ್ತು ಸಕ್ಕರೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. ಈ ರೀತಿಯಾದಂತ 19 ಜನರಿಗೂ ಕೂಡ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಸದ್ಯಕ್ಕೆ ಎಲ್ಲವೂ ಕೂಡ ಕನ್ಫರ್ಮ್ ಆಗಿಲ್ಲ, ಯಾಕೆಂದ್ರೆ ಹೈಕಮಾಂಡ್ ಕೂಡ ಹಳದಿ ತೂಗಿ ನಿರ್ಧಾರ ಮಾಡ್ಬೇಕಾಗತ್ತೆ.
ಸಮುದಾಯ ಜಾತಿ ಮತ್ತು ಪ್ರಬಲ ಖಾತೆಗಳಿಗೂ ಕೂಡ ಒಂದಷ್ಟು ಜನ ಬೇಡಿಕೆಗಳನ್ನ ಇಟ್ಟಿರ್ತಾರೆ ಮತ್ತು ತೆರೆಮರೆಯಲ್ಲಿ ಕೂಡ ಲಾಬಿಯನ್ನ ಕೂಡ ಮಾಡ್ತಿರ್ತಾರೆ. ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಧಾರದ ಮೇಲೆ ಒಂದಷ್ಟು ಖಾತೆಗಳನ್ನ ಹಂಚಿಕೆ ಮಾಡುವ ಸಾಧ್ಯತೆ ಇರುವಂತದ್ದು. ಇದರಲ್ಲಿ ಕೆಲವೊಂದುಗಳಷ್ಟು ಬದಲಾವಣೆ ಆದ್ರೂ ಆಗಬಹುದು. ಸದ್ಯಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ಮಾಡ್ಬೇಕಾಗಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ.